ಶಿವನ ಭಕ್ತರಾದ ಪ್ರಧಾನಿ ನರೇಂದ್ರ ಮೋದಿಯವರು ಗೋಕರ್ಣ ಕ್ಷೇತ್ರದ ಮಹತ್ವ ಅರಿತಿದ್ದು, ಜಗದ ಏಕೈಕ ಆತ್ಮಲಿಂಗವಿರುವ ಈ ಸ್ಥಳಕ್ಕೆ ಪ್ರಧಾನಿಯವರನ್ನು ಆಹ್ವಾನಿಸಿ ಕರೆತರುತ್ತೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಗುರುವಾರ ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಭೇಟಿ ಬಳಿಕ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ, ಶಿವನ ಭಕ್ತರಾದ ಪ್ರಧಾನಿ ನರೇಂದ್ರ ಮೋದಿಯವರು ವಾರಾಣಸಿ ಅಭಿವೃದ್ಧಿಪಡಿಸಿದಂತೆ ಈ ದಕ್ಷಿಣ ಕಾಶಿಯನ್ನ ಅಭಿವೃದ್ಧಿಗೊಳಿಸುವಲ್ಲಿ ತಾವು ಮನವರಿಕೆ ಮಾಡಿಕೊಟ್ಟು ಜಗದ ಏಕೈಕ ಆತ್ಮಲಿಂಗವಿರುವ ಈ ಸ್ಥಳಕ್ಕೆ ಕರೆತರುವ ಪ್ರಯತ್ನ ಮಾಡುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಕಾಗೇರಿ, ಶ್ರೀ ಕ್ಷೇತ್ರದ ಪುರಾಣಿಕ ಹಿನ್ನೆಲೆ ಹಾಗೂ ಮಹತ್ವವನ್ನ ಪ್ರಧಾನಿಯವರು ಅರಿತಿದ್ದಾರೆ. ನಾವು ಸ್ಥಳೀಯರೆಲ್ಲರೂ ಒಂದಾಗಿ ಸಮಗ್ರವಾಗಿ ಇಲ್ಲಿ ಬೇಕಾದ ಅಗತ್ಯತೆಗಳ ಕುರಿತು ಚರ್ಚಿಸಿ ಮಾಹಿತಿಯನ್ನ ಸಿದ್ಧಪಡಿಸಿದ ಬಳಿಕ ಪ್ರಧಾನಿಯವರ ಗಮನಕ್ಕೆ ತರಲು ಪ್ರಯತ್ನಿಸುವುದಲ್ಲದೆ ಶ್ರೀ ಕ್ಷೇತ್ರಕ್ಕೆ ಪ್ರಧಾನಿಯವರನ್ನ ಆಹ್ವಾನಿಸಿ ಕರೆತರುತ್ತೇವೆ ಎಂದರು. ಭವಿಷ್ಯದಲ್ಲಿ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆ ಹೆಚ್ಚಿಸಲು ಎಲ್ಲರ ಸಹಕಾರ ಕೋರಿದ್ರು. ಪರಮಶಿವನ ಆತ್ಮಲಿಂಗವಿರುವ ಗೋಕರ್ಣಕ್ಕೆ ನಾನು ನಿರಂತರ ಭೇಟಿ ನೀಡುತ್ತಿದ್ದು, ಇಲ್ಲಿನ ಸಮಸ್ಯೆಗಳು ಅರಿವಿಗಿದ್ದು ಇದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಶೀಘ್ರವೇ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಎಲ್ಲ ಇಲಾಖೆಗಳ ಸಮನ್ವಯತೆಯಿಂದ ಅಭಿಪ್ರಾಯ ಸಂಗ್ರಹಿಸಿ ಅಭಿವೃದ್ಧಿಯ ನೀಲನಕ್ಷೆಯನ್ನ ರೂಪಿಸಿ ಗೋಕರ್ಣ ಮೂಲಭೂತ ಅಗತ್ಯತೆಯ ಜೊತೆಗೆ ಹಲವು ಸೌಲಭ್ಯಗಳನ್ನು ಒದಗಿಸಲು ಸಂಸದನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸಂಸದನಾಗಿ ಆಯ್ಕೆಯಾದ ಮೇಲೆ ದೇವಾಲಯದಲ್ಲಿ ಪ್ರಥಮ ಪೂಜೆ ಸಲ್ಲಿಸಿದ್ದು, ವಿಶೇಷವಾಗಿ ಪ್ರಧಾನಿ ಮೋದಿಯವರ 3ನೇ ಬಾರಿ ಆಡಳಿತಾವಧಿಯಲ್ಲಿ ದೇಶದ ಕೀರ್ತಿ, ಘನತೆ, ಗೌರವವನ್ನ ಹೆಚ್ಚಿಸಲು ಭಗವಂತ ಶಕ್ತಿ ನೀಡಲಿ, ಅವರಿಗೆ ಆಯುಷ್ಯ, ಆರೋಗ್ಯ ನೀಡಲಿ. ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಅಭಿವೃದ್ಧಿ ಪಥದಲ್ಲಿ ಸಾಗಲು ದೇವರಲ್ಲಿ ಪ್ರಾರ್ಥಿಸಿದ್ದಾಗಿ ತಿಳಿಸಿದ್ರು. ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗದ ಕುರಿತು ಪ್ರಶ್ನಿಸಿದಾಗ ಈ ಬಗ್ಗೆ ಸಹ ತಾವು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಅವರು, ಜಿಲ್ಲೆಯ ಆರೋಗ್ಯ ಕ್ಷೇತ್ರ, ಪ್ರವಾಸೋದ್ಯಮದ ಬೆಳವಣಿಗೆಯನ್ನ ರಾಜ್ಯ, ಕೇಂದ್ರ ಸರ್ಕಾರದ ಜೊತೆಗೆ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಮುಖರು, ಸ್ಥಳೀಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣದ ಪವಿತ್ರ ಪುಣ್ಯಕ್ಷೇತ್ರ, ಐತಿಹಾಸಿಕವಾದಂತಹ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಬಂದು ದೇವರ ಆಶೀರ್ವಾದವನ್ನು ಪಡಿತಿರುವಂಥವನು, ಇವತ್ತು ಸಂಸದನಾಗಿ ಆಯ್ಕೆಯಾಗಿ ದೇವರಲ್ಲಿ ನನ್ನ ಪೂಜೆಯನ್ನು ಸಲ್ಲಿಸಿ ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗೋದಕ್ಕೆ ಆಶೀರ್ವಾದವನ್ನು ಕೇಳಿದ್ದೇವೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಿರೋದರಿಂದಾಗಿ ಅವರು ನಮ್ಮ ದೇಶದ ಕೀರ್ತಿಯನ್ನು, ಘನತೆ, ಗೌರವವನ್ನು ಇನ್ನಷ್ಟು ಹೆಚ್ಚಿಸುವಂಥ ಶಕ್ತಿಯನ್ನು, ಆಯುಷ್ಯ, ಆರೋಗ್ಯವನ್ನೆಲ್ಲ ದೇವರು ಅವರಿಗೂ ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಜೊತೆ ಸೇರಿ ಮಾಡಿದ್ದೇವೆ. ಸ್ಥಳೀಯವಾಗಿ ಎಲ್ಲರ ವಿಶ್ವಾಸದೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ನೀಲಿನಕ್ಷೆಯನ್ನೆಲ್ಲವನ್ನೂ ಸಿದ್ಧಪಡಿಸಿ ನಂತರ ಪ್ರಧಾನಮಂತ್ರಿಗಳಿಗೆ ಈ ಕ್ಷೇತ್ರದ ಮಹತ್ವ ಗೊತ್ತೇ ಇದೆ, ಅವರಿಗೆ ಈ ಅಭಿವೃದ್ಧಿ ಕೆಲಸಕ್ಕೆ ಪೂರ್ಣ ಸಹಕಾರವನ್ನು ನಾನು ಅವರಲ್ಲಿ ಕೇಳ್ತೇನೆ.